ನಮಸ್ಕಾರ, ನಾನು ಬಸವರಾಜ್. ಅಮಾಯಕರು ಪ್ರಾಣ ಕಳ್ಕೊಂಡಿದ್ದಾರೆ. ಯಾವುದೋ ಸಚಿವ ದುರಂತ ಅಂತ ಹೇಳಿದ್ರೆ ನರೇಗಳಿಗೂ ಕೂಡ ಭೇಟಿನ ಕೊಡ್ತಿಲ್ಲ, ಆ ಕುಟುಂಬವನ್ನ ಮಾತಾಡ್ತಕ್ಕಂಥದ್ದಾಗಿಲ್ಲ. ಇಲ್ಲೂ ಕೂಡ ಬಂದು ಬಡ ಕುಟುಂಬವನ್ನ ವಿಚಾರಿಸುವಂತ ಕೆಲಸ ಗೋಜಿಗೂ ಕೂಡ ಕಾಂಗ್ರೆಸ್ ಸರ್ಕಾರ ಹೋಗಿಲ್ಲ. 2028 ವಿಧಾನಸಭಾ ಚುನಾವಣೆಯ ಹೊತ್ತಿಗೆ ಕಾಂಗ್ರೆಸ್ ಕನಿಷ್ಠ 120 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಿನ್ನಡೆಯನ್ನ ಕಾಯ್ದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಬಹುದು. ಯಾಕೆ ಈ ಮಾತನ್ನ ಹೇಳ್ತಿರೋದು ಅಂದ್ರೆ, ಸೈಲೆಂಟ್ ಆಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ನಡೆ ಇಂಥದ್ದೊಂದು ಸುಳಿವನ್ನ ಕೊಡ್ತಿದೆ. ಇನ್ನೊಂದು ಕಡೆ ಅಹಿಂದ ಸರ್ಕಾರ ಇತ್ತು, ಅಹಿಂದ ನಾಯಕ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರು. ಅವರು CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ದಿನದ ನಂತರದಿಂದ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿದೆ ಅನ್ನೋದನ್ನು ತುಂಬಾ ಸೂಕ್ಷ್ಮವಾಗಿ ನೋಡಿದ್ರೆ, ಬಿಜೆಪಿ ಹಿಂದುಳಿದ ಸಮಾಜಗಳ ಬಹುದೊಡ್ಡ ಶಕ್ತಿಯಾಗಿರುವಂತಹ ಹಾಲುಮತಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಿರೋದನ್ನ ನಾವು ಕಾಣಬಹುದು. ಬೆಳಗಾವಿಯ ಅತ್ಯಂತ ಪ್ರಭಾವಿ ಮುಖಂಡರೊಬ್ಬರ ಬಿಜೆಪಿಯ ಸೇರ್ಪಡೆಯೂ ಕೂಡ ಆಪಲ್ ತಿಂದು ಏಂಜಲ್ ಆಪಲ್ ಅನ್ನ ಜನರತ್ತ ಎಸೆಯುವಂತಹ DK ಶಿವಕುಮಾರ್ ಅವರು ಮೈಮರೆತು ಕೂತಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಸಲಿ ಶಕ್ತಿ ಅಹಿಂದಾದ ಒಂದು ದೊಡ್ಡ ಬಲ ನಿಧಾನವಾಗಿ ಬಿಜೆಪಿ ಕಡೆ ಸ್ವಲ್ಪ ಮಟ್ಟಿಗೆ 3-4% ಶಿಫ್ಟ್ ಆದರೂ ಕೂಡ ಬಿಜೆಪಿ ಎಷ್ಟರ ಮಟ್ಟಿಗೆ ಲಾಭ ಪಡ್ಕೊಳ್ಬಹುದು, ಕಾಂಗ್ರೆಸ್ ಯಾವ ಸ್ಥಿತಿಗೆ ಬಂದು ನಿಲ್ಲಬಹುದು ಅನ್ನೋದನ್ನ ಈ ಹಿಂದಿನ ವಿಧಾನಸಭಾ ಚುನಾವಣೆಗಳ ಫಲಿತಾಂಶ ಸ್ಪಷ್ಟವಾಗಿ ಹೇಳುತ್ತದೆ. ಏನಾಯ್ತು ನೋಡಿ, ಮೇ 28 CM ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರು. ಅವತ್ತು ಬಹುಪಾಲು ಅವರು ಅಲ್ಪಸಂಖ್ಯಾತರಿರಲಿ, ಹಿಂದುಳಿದವರಿರಲಿ, ದಲಿತರಿರಲಿ, DK ಶಿವಕುಮಾರ್ ಅವರು ಬಂದು ಕೂತು ಸಾಧಿಸುವಂತದ್ದೇನಿದೆ, ಆಯ್ತು 1 ತಿಂಗಳು ಮುಗಿದೋಯ್ತು, ಏನ್ ಸಾಧಿಸಿದ್ದಾರೆ, ಸಿದ್ದರಾಮಯ್ಯ ಅವ್ರಿಗಿಂತ ಏನ್ ಭಿನ್ನವಾಗಿ ತಮ್ಮ ಆಡಳಿತ ವೈಖರಿಯನ್ನ ತೋರಿಸಿದ್ದಾರೆ. ಆದ್ರೆ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಮನಿತ ಶೋಷಿತರಿಗೆ ತೊಂದರೆ ಆಗ್ತಾನೆ ಇದೆ. ಸಿದ್ದರಾಮಯ್ಯ ಅವರು ಕೆಳಗಿಳಿದ ಮೇಲೆ ಜಾಸ್ತಿ ಆಗ್ತಿದೆ. ಅದಕ್ಕೆ 2 ಎಕ್ಸಾಂಪಲ್ ಅನ್ನು ಕೊಡಬಹುದು ನೋಡಿ, ಹೇಗೆ ಬಿಜೆಪಿ ಇದನ್ನ ಬಳಸ್ಕೊಳ್ತಿದೆ ಅಥವಾ ಬಿಜೆಪಿ ಈ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ತಿದೆ. ವಿಜಯೇಂದ್ರ ಬಗ್ಗೆ ಸಾಕಷ್ಟು ಅವರ ಪಕ್ಷದೊಳಗಿನ ವಿರೋಧಿಗಳು ಕಾಲೆಳೆಯೋ ಕೆಲಸ ಮಾಡ್ತಿದ್ರೆ, ವಿಜಯೇಂದ್ರ ಅವರು ಅಸಲಿ ವಿರೋಧಿಗಳು ಯಾರಿದ್ದಾರೆ ಸೈದ್ಧಾಂತಿಕವಾಗಿ ಅಥವಾ ರಾಜಕೀಯವಾಗಿ ಅವ್ರ ಕಡೆ ಕಾನ್ಸಂಟ್ರೇಷನ್ ಮಾಡಿ ಏನು ಮಾಡಬೇಕು ಅದನ್ನ ನಾಜೂಕಾಗಿ ಮಾಡ್ತಿದ್ದಾರೆ. 28ನೇ ತಾರೀಕು ಮೇ ಸಿದ್ದರಾಮಯ್ಯ ಅವರು CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ 3-4 ದಿನಗಳ ಮಧ್ಯೆನೆ ಹಾವೇರಿಯ ರಟ್ಟಿಹಳ್ಳಿಯಲ್ಲಿ ಒಂದು ಕೊಲೆ ಆಗುತ್ತೆ ನೋಡಿ. ಆ ಕೊಲೆಯ ನಂತರ ಬಿಜೆಪಿ ವಿಜಯೇಂದ್ರ ಅವರು ಯಾವ ರೀತಿ ಪ್ರತಿಕ್ರಿಯಿಸಿದ್ರು ಅಥವಾ ಯಾವ ರೀತಿ ಆ ಪ್ರಕರಣವನ್ನು ನೋಡಿದ್ರು, ಆ ನೊಂದವರ ಜೊತೆಯಲ್ಲಿ ನಿಲ್ಲೋ ಮೂಲಕ ಸೈದ್ಧಾಂತಿಕವಾಗಿ ಅವ್ರದ್ದು ವಿಚಾರಧಾರೆ ಏನೇ ಇರಬಹುದು, ಆದ್ರೆ ಒಂದು ಹತ್ಯೆಯ ನಂತರ ಯಾರು ಬಲಿಪಶು ಆದ್ರು ಅವರ ಕುಟುಂಬದ ಜೊತೆಯಲ್ಲಿ ನಿಂತು ಒಂದು ಸಂದೇಶ ನೀಡೋದಿದೆಯಲ್ಲ, ಹಾಗೆ ನೋಡಿದ್ರೆ ಶಿವಾಜಪ್ಪ ಬೈರೋಜಿ ಅವರ ಏನು ಕೊಲೆ ಆಗತ್ತೆ, ಒಂದು ಸಣ್ಣ 100 ರೂಪಾಯಿ ಚಿಲ್ಲರೆಯ ವಿಚಾರ, ಮೊಟ್ಟೆ ಖರೀದಿಯ ನಂತರದಲ್ಲಿ ಯಾರೋ ಕಿಡಿಗೇಡಿ ಅವರನ್ನ ಕೊಂದ್ರು, ಅವರ ಬಂಧನ ಕೂಡ ಆಯಿತು. ಆದರೆ ಬಿಜೆಪಿ ಅದರಲ್ಲಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಏನೊಂದು ಟೀಮ್ ಹೋಗುತ್ತೆ, ಅವರಿಗೆ ಪರಿಹಾರವನ್ನ ಕೊಟ್ಟು ನಿಮ್ಮ ಜೊತೆ ನಾವಿರ್ತೀವಿ ಅಂತ ಹೇಳಿ ಬರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಈ ಕೆಲಸವನ್ನ ಬಿಜೆಪಿಗರಿಗಿಂತ ಮುಂಚೆ ಮಾಡಬೇಕಿತ್ತು. ಅಲ್ಲಿ ಸಾವನ್ನಪ್ಪಿದ್ದು ಇದೇ ಹಾಲುಮತ ಸಮಾಜಕ್ಕೆ ಸೇರಿದಂತಹ ಒಬ್ಬ ವ್ಯಕ್ತಿ, ಉದ್ಯಮಿ, ವ್ಯಾಪಾರಸ್ಥ. ನಮ್ಮದು ದಮನಿತ ಶೋಷಿತರ ಸರ್ಕಾರ, ನಮ್ಮ ಪಕ್ಷ ಅದು ಅಂತ ಹೇಳುವಂತಹ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಆಪಲ್ ಕಚ್ಚಿ ಏಂಜಲ್ ಆಪಲ್ ಅನ್ನ ಎಸೆಯುವಂತಹ ನಾಯಕ. ಆ ಶೋಷಿತನ ಮನೆಗೆ ಭೇಟಿ ಕೊಡಬೇಕಿತ್ತು, ಅವರಿಗೆ ಸಾಂತ್ವನ ಹೇಳಬೇಕಿತ್ತು, ಅಥವಾ ಪರಿಹಾರ ಕೊಡೋದು ಸೆಕೆಂಡ್ರಿ, ಅವರ ಹೊಣೆಗಾರಿಕೆ ಸರ್ಕಾರದ್ದು ಕೊಡಬೇಕು, ಕೊಡುತ್ತೆ. ಆ ಕೆಲಸವನ್ನ ಯಾಕೆ ಮಾಡಲಿಲ್ಲ? ಆದ್ರೆ DK ಶಿವಕುಮಾರ್ ಅವರು ಮೈಮರ್ತಂತಹ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಈ ಪ್ರಕರಣವನ್ನ ನೋಡಿದ ರೀತಿ, ನಡೆದುಕೊಂಡ ಆಡಿದ ಮಾತು, ನಡೆ ನುಡಿ ಎಲ್ಲವೂ ಕೂಡ 28ಕ್ಕೆ ಏನೇನು ಆಗಬಹುದು ಅನ್ನುವಂತಹ ಸಣ್ಣ ಸುಳಿವನ್ನ ಕೊಡ್ತಿದೆ. ಇದಾಗಿ 1 ತಿಂಗಳು ಮುಗಿಲಿಲ್ಲ,
ಮತ್ತೊಂದು ಕಡೆ ಜೂನ್ 29 ಹಾನಗಲ್ ತಾಲೂಕಿನ ನರೇಗಲ್ನಲ್ಲಿ ಒಂದು ಸಂಘರ್ಷ ಆಗತ್ತೆ. ಅಲ್ಲೂ ಕೂಡ ಹೊಡೆತ ತಿಂದು ಆಸ್ಪತ್ರೆ ಸೇರಿದ್ದು ಹಾಲುಮತ ಸಮಾಜದ ವ್ಯಕ್ತಿ. ಆ ಪ್ರಕರಣವನ್ನು ಕೂಡ ಬಿಜೆಪಿ ನೋಡಿದ ರೀತಿ, ಅದನ್ನ ಸ್ಪರ್ಶಿಸಿದ ರೀತಿ, ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತಹ ರೀತಿ ನಾಜೂಕಾಗೇ ಇತ್ತು. ಜಿಲ್ಲಾಸ್ಪತ್ರೆಗೆ ವಿಜೇಂದ್ರ ಅವರು ಹೋಗ್ತಾರೆ, ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಬರ್ತಾರೆ, ಆನಂತರದಲ್ಲಿ ಹೇಳಿಕೆ ಕೊಡ್ತಾರೆ. ಆದ್ರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಯಾಕೆ ಹೋಗ್ಲಿಲ್ಲ? ಬಿಡದಿ ಟೌನ್ಶಿಪ್ ಮಾಡಿಸೋ ಉಮೇದಿನಲ್ಲಿ ರೈತರಿಂದ ಬಯಸಿಕೊಳ್ಳುವ ಅಥವಾ ಅವರಿಂದ ಇನ್ನಷ್ಟು ಆಡಳಿತ ವಿರೋಧಿ ಅಲೆಯನ್ನು ಹೆಚ್ಚಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮಾತ್ರ ಶ್ರಮ ವಹಿಸ್ತಿದ್ರ? ಯಾರಿಗೂ ಬೇಕಿಲ್ಲದ ಟನಲ್ ರೋಡ್ಗೋಸ್ಕರ ಕನಸು ಕಾಣ್ತಿದ್ರ ಅಂತ ಆ ಸಮಾಜ ಯೋಚನೆ ಮಾಡುತ್ತೆ. ಮೊದಲೇ ಸಿದ್ದರಾಮಯ್ಯ ಅವರನ್ನು ಇಳಿಸಿದ್ದು ಡಿ ಕೆ ಶಿವಕುಮಾರ್ ಅನ್ನೋ ಆಕ್ರೋಶದಲ್ಲಿರೋ ಒಂದು ಸಮಾಜ, ಅದೇ ಸಮಾಜದ ವ್ಯಕ್ತಿಗಳು ಪದೇ ಪದೇ ಹಲ್ಲೆಗೊಳಗಾಗ್ತಾರೆ ಅಥವಾ ಗಾಯಾಳುಗಳಾಗ್ತಾರೆ ಅಥವಾ ಅವರು ಕೊಲೆ ಆಗ್ತಾರೆ. ಆ ಸಮಾಜ ನೋಡೋ ರೀತಿ ಹೇಗಿರುತ್ತೆ? ಇದಾದ ಮೇಲೆ ನೋಡಿ, ತೀರಾ ಕೆಲವೇ ದಿನಗಳ ಹಿಂದೆ ರಾಯಭಾಗ ಮೂಲದ ಕುರುಬ ಸಮಾಜದ ಅತ್ಯಂತ ಪ್ರಭಾವಿ ಸದಾಶಿವ ದೇಶಿಂಗೆ ಬಿಜೆಪಿ ಸೇರ್ಪಡೆ ಆಗ್ತಾರೆ. ಹೇಳಿ ಕೇಳಿ ಇವರು ಸತೀಶ್ ಜಾರಕಿಹೊಳಿ ಅವರ ಜೊತೆಯಲ್ಲಿ ಗುರುತಿಸಿಕೊಂಡವರು. ಜುಲೈ 5ನೇ ತಾರೀಕು ಈ ಒಂದು ವಿದ್ಯಮಾನ ಆಗತ್ತೆ. ಇದು ಕೂಡ ಸ್ಪಷ್ಟವಾಗಿ ಹೇಳ್ತಿರೋ ಸಂದೇಶ ಒಂದೇ, ಡಿ ಕೆ ಶಿವಕುಮಾರ್ ಅವರು ಹಠಕ್ಕೆ ಬಿದ್ದು ಹಿಂದುಳಿದ ನಾಯಕನನ್ನ ಕೆಳಗಿಳಿಸಿದ್ರು. ಆ ನಂತರ ಹಿಂದುಳಿದವರ ಸ್ಥಿತಿ ಏನಾಗ್ತಿದೆ, ಅವರ ಪರವಾಗಿ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಧ್ವನಿ ಎತ್ತಬೇಕಿತ್ತು. ಕಾಂಗ್ರೆಸ್ನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಅವರು ಪಕ್ಷ ಕಟ್ಟುವಂತಹ ಕೆಲಸದಲ್ಲಿ ಹಿಂದುಳಿದವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ದಲಿತರ ಪರವಾಗಿ ಯಾವ ರೀತಿ ವರ್ತಿಸ್ಬೇಕು ಆಗ ವರ್ತಿಸ್ತಿದ್ದಾರೆ. ಹಾಗೆ ನೋಡಿದ್ರೆ ಅವ್ರು ಹೇಳ್ತಾರೆ, ನಾನು ಹಿಂದುಳಿದವನಲ್ಲ, ನಾನು ಎಲ್ರಿಗಿಂತ ಮುಂದುವರೆದವನು ಅಂತ. ತೀರಾ ಆಪಲ್ ಕಚ್ಚಿ ಹೆಸೆದ ಡಿ ಕೆ ಶಿವಕುಮಾರ್ ಅವ್ರಿಗೂ ನಾನು ಮುಂದುವರೆದವನು ಅಂತ ಹೇಳಿಕೊಳ್ಳುವ ಹಿಂದುಳಿದ ಸಮಾಜಕ್ಕೆ ಸೇರಿದ ಬಿ ಕೆ ಹರಿಪ್ರಸಾದ್ ಅವರ ಮಾತು, ಡಿ ಕೆ ನಡೆ, ಬಿ ಕೆ ನುಡಿ ಯಾವ ವ್ಯತ್ಯಾಸ ಇದೆ? ನಿಮಗೆ ಹಿಂದುಳಿದವರ ಬಗ್ಗೆ ಕಾಳಜಿ ಕಳಕಳಿ ಇಲ್ಲ, ನಾನು ಎಲ್ಲಿಂದ ಬಂದಿದ್ದೀನಿ ಅನ್ನುವಂತಹ ಆ ನೆನಪಿಲ್ಲ, ಆ ಸ್ವಾಭಿಮಾನದ ಕೆಚ್ಚಿಲ್ಲ ಅಂದ್ರೆ ಡಿ ಕೆಗೂ ಬಿ ಕೆಗೂ ಏನ್ ವ್ಯತ್ಯಾಸ? ಏನೇ ಇರಬಹುದು. ಈ ದಮನಿತ ಸಮಾಜಗಳ ಅಥವಾ ಹಿಂದುಳಿದವರ, ಶೋಷಿತರ, ಇದೆಲ್ಲದರ ಮಧ್ಯೆ ನೋಡಿ ಒಬ್ಬ ಶಾಸಕ, ಹಿಂದುಳಿದ ಶಾಸಕ, ಸ್ವಾಮಿ ನಾನು ಶೋಷಿತ, ಅದಕ್ಕೆ ನನಗೆ ಈ ರೀತಿ ಚಪ್ಪಲಿಲೆಸಿದ್ರು ಅನ್ನುವ ಸ್ಥಿತಿಗೆ ಈ ಸರ್ಕಾರವನ್ನ, ಈ ಆಡಳಿತವನ್ನ ಡಿ ಕೆ ಶಿವಕುಮಾರ್ ಅವರು ಎಳೆದು ತಂದಿದ್ದಾರೆ ಅಂದ್ರೆ ಅದನ್ನು ಕೂಡ ಬಿಜೆಪಿ ತುಂಬಾ ಸೂಕ್ಷ್ಮವಾಗಿ ನೋಡ್ತಿದೆ. ಎಲ್ಲಿಗೆ ಬರಬಹುದು 2028ರ ರಿಸಲ್ಟ್? ವಿಜೇಂದ್ರ ಅವರು ತುಂಬಾ ಸೂಕ್ಷ್ಮವಾಗಿ ಹೇಳ್ತಿರುವಂತಹ ಹೆಜ್ಜೆಗಳೇನಿದೆ, ಈಶ್ವರಪ್ಪ ಅವರಿದ್ದಾಗ ಸಮಾಜ ಎಷ್ಟರ ಮಟ್ಟಿಗೆ ಬಿಜೆಪಿಯ ಜೊತೆಯಲ್ಲಿ ನಿಲ್ತೋ ಗೊತ್ತಿಲ್ಲ. ಆದ್ರೆ 28ಕ್ಕೆ ಡಿ ಕೆ ಅವರ ಮೇಲಿನ ಆಕ್ರೋಶದ ಕಾರಣಕ್ಕೆ ಕನಿಷ್ಠ 3-4% ಬಿಜೆಪಿಯ ಕಡೆ ಶಿಫ್ಟ್ ಆಗ್ಬಿಟ್ರು. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಬಿಜೆಪಿ ಗೆಲ್ಲುತ್ತೆ. ಸರಳ ಬಹುಮತ ಬಿಜೆಪಿಗೆ ರಾಜ್ಯದಲ್ಲಿ ಬರದೇ ಇರೋದಕ್ಕೆ ಬಹುಮುಖ್ಯ ಕಾರಣವಾಗಿದ್ದದ್ದು ಕರಾವಳಿಯಲ್ಲಿ ಹಿಂದುಳಿದ ಇದೀಗ ಬಿಲ್ಲವ ಸಮಾಜ ಬಿಜೆಪಿ ಜೊತೆಲಿದೆ. ಅದೇ ಉತ್ತರ ಕರ್ನಾಟಕದಲ್ಲಿ ಕುರುಬ ಸಮಾಜದ 3-4% ಬೆಂಬಲ ಸಿಕ್ಕೋಬಿಟ್ರೆ ಸರಳ ಬಹುಮತ ಸುಲಭವಾಗಿ ಬಿಜೆಪಿ ಬರುತ್ತೆ. ಆದ್ರೆ ವಿಜೇಂದ್ರ ಅವರ ಈ ನಡೆ, ಮೈಮರೆತು ಕೂತಂತಹ ಡಿ ಕೆ ಶಿವಕುಮಾರ್ ಅವರ ಸ್ಥಿತಿ ಎಲ್ಲವೂ ಕೂಡ 2028ಕ್ಕೆ ಎಂತಹ ಚಿತ್ರಣ ಸಿಗಬಹುದು ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಅನ್ನುವಂತಹ ಒಂದು ಮುನ್ಸೂಚನೆ ಕೊಡ್ತಿದೆ. ಈಗಲಾದ್ರೂ ಒಬ್ಬ ಶೋಷಿತ ಶಾಸಕ ಪ್ರದೀಪ್ ಈಶ್ವರ್ ಆಡಿದ ಮಾತು, ಶೋಷಿತ ಸಮುದಾಯಗಳ ಮೇಲಿನ ಹಲ್ಲೆ, ಕೊಲೆ ಪ್ರಕರಣಗಳು, ಆ ಸಮಾಜದ ಅತ್ಯಂತ ಪ್ರಭಾವಿ ನಾಯಕರೊಬ್ಬರ ಬಿಜೆಪಿಯ ಸೇರ್ಪಡೆ ಎಲ್ಲವೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರ ಒಂದು ಜಾಣ ನಡೆಯನ್ನ ಒಂದು ಕಡೆ ತೋರಿಸ್ತಿದ್ರೆ, ಮೈಮರೆತ ಕಾಂಗ್ರೆಸ್ನ ಸ್ಥಿತಿಯನ್ನ ನೆನಪಿಸ್ತಿದೆ. ಏನಾಗಬಹುದು ಇದೇ ರೀತಿ ಮುಂದುವರೆದ್ರೆ?
2028ರ ವಿಧಾನಸಭಾ ಚುನಾವಣೆಯಲ್ಲಿ? ಕಮೆಂಟ್ ಮಾಡಿ.